ಆಗಿಲ್ಲ ನೀರು. ಕರ್ನಾಟಕದಿಂದ ತಮಿಳ್ನಾಡು, ತಮಿಳ್ನಾಡಿಂದ ಆಂಧ್ರ. ಇದು ಆಂಧ್ರ ಹೋಗೋದಾ? ಕರ್ನಾಟಕ ಬಂತು. ಇಲ್ಲೆಲ್ಲ ಸ್ನಾನ ಮಾಡ್ತೀಯ ನೀನು? ಚೆನ್ನಾಗಿರ ಮಾತ್ರ ಇಳಿತೀನಪ್ಪ. ಏನೋ ಈ ಆ ಬೆಟ್ಟ ಹತ್ತದಂದ್ರೆ ಬೆಟ್ಟ ಹತ್ತಕ್ಕೆಲ್ಲ ಆಗಲ್ಲ, ಸೀನಿಲ್ಲ. ಹಿಂದ್ಗಡೆ ಹೋದ್ರೆ ಯಾರು ಇರಲ್ಲ. ಫಾಲ್ಸ್ ಐತೆ ಅದು ಮುಂದ್ಗಡೆ. ಇಲ್ಲೇ ಇಷ್ಟು ಜನ ಇರ್ತಾರೆ. ನಿನ್ ಇಷ್ಟ ಆದ್ಮೇಲೆ ಸ್ನಾನ ಎಲ್ಲೇ ಇದ್ಯಾರ ಇಲ್ಲೇ? ಓ ಅಲ್ಲಿ ನೋಡಲ್ಲೇ, ಅಲ್ಲಿ ಗುಂಪಲ್ಲೇ ಕಾಣಿಸ್ತಾ ಇಲ್ಲ. ನಿನಗ್ ಬೇಕಾ ನಡಿ ಇನ್ನ ಆ ಕಡೆ ಇಂದ ಡ್ಯಾಮ್ ಮಚ್ಚ ಬರೀ ಕೊಚ್ಚೆ ಐತೆ. ಹೇಳೋದ್ ಕೇಳು ನೋಡು. ಇಲ್ಲೆಲ್ಲ ಚಪ್ಪಲಿ ಅಲ್ಲ ನಂಕ. ಒಂದ್ ಕೈಯಲ್ಲಿ ಫೋನು, ಒಂದ್ ಕೈಯಲ್ಲಿ ಇದು ತಲೆನೋವು ನಂಕ. ಬಿದ್ರೆ ಎಲ್ಲ ಹೋಗ್ತಿತ್ತು. ಆಮೇಲೆ ಗೋಪುರ ತಂದಿಲ್ಲಪ್ಪ, ಚಾರ್ಜ್ ಹಾಕ್ಬಿಟ್ಟು ಬಂದಿದ್ದೀನಿ. ಲೇ ಏನೋ ಸೌಂಡ್ ಕೊಡ್ತಾ ಇದೆಯಲ್ಲಿ. ಪ್ಯಾಂಟ್ ಎಲ್ಲ ಹೋಯ್ತಲೇ. ಸ್ನಾನ ಮಾಡಕ್ ಕರ್ನಾಟಕದಿಂದ ತಮಿಳ್ನಾಡು, ತಮಿಳ್ನಾಡಿಂದ ಆಂಧ್ರ. ಇದು ಮಾಡು ನಡಿಯ. ನೊರೆ ತೇಲ್ತಾ ನೊರೆ ತೇಲ್ತಾ ಇದ್ರೆ ಪಕ್ಕ ಗಲೀಜ್ ಹೇಳಿದೀನಿ. ಸೋಪಕ್ಕಂತೀವಿ. ಎಷ್ಟು ಗಲೀಜ್ ಇರುತ್ತೆ ಗೊತ್ತಾ ನೊರೆ ನೀರು. ಇನ್ವರ್ಟರ್ ಹತ್ರ ನೋಡಿರ್ಬೇಕು ನೀನು. ಉರ್ಚಲ್ ಕೊಡಿ, ನೋಡಿಲ್ಲ? ಅಬ್ಬ ಆಫ್ ಮಾಡ್ತಾ ನೀನು. ನಡಿಯಲ್ಲ ಈ ನಡಿಯ ವಿಡಿಯೋ ಅಂತ. ಇದೆಲ್ಲ ನೀರ್ ಬಂದು ಹೊಡೆದಿರೋದು ಇವೆಲ್ಲ. ವಿಡಿಯೋ ಪண்றா ಇಷ್ಟು ನೀರಾ? ಇವನ್ ಚಡ್ಡಿಯಾಗಿ ಬಂದ ಅಡ್ಡ. ತಿರ್ಗಾ ವಾಪಸ್ ನಡೆಯೋದಿರೋದು. ಯಾವಾಗ್ಲೂ ಹುಡ್ಕೊಂಡು ಬರೋದು, ತಿರ್ಗಿ ವಾಪಸ್ ಹೋಗೋದು. ಬರೀ ಕಲ್ ಬಂಡೆಗಳೇ ಐತೆ. ಆಂಧ್ರ ಅಂತೂ ಇಂತೂ ಚೆನ್ನಾಗಿರೋ ನೀರು ಸಿಕ್ತು. ಅಲ್ಲಿ ಹೋಗೋದಿರೋದು. ಪರವಾಗಿಲ್ಲ ನೀರು. ಸೈಡ್ ಹೋಗ. ನೀರೊಳಗಡೆ ಬಂದೇ ಬರುತ್ತಾ? ಅದು ಗೊತ್ತೋ ದಾರಿಲೇ. ಸೊ ಫೈನಲಿ ಎಲ್ಲ ಸ್ನಾನ ಮಾಡ್ಕೊಂಡು ಈಗ ಬಿಡ್ಬೇಕು. ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇದೆ.
ಕ್ಲಿಯರ್ ಇತ್ತಲ್ಲ ನೀರದು. ಅಲ್ಲಿ ಚೆನ್ನಾಗಿತ್ತು ನಾವು ಇದ್ದಿದ್ದು ಹತ್ರ. ಎಲ್ಲ ಕಡೆ ಬೇರೆ ಎಲ್ಲ ಗಲೀಜ್ ಮಾಡಾಕ್ಬಿಟ್ಟು ನಂಗೆ ಸ್ಟಾರ್ಟಿಂಗ್ ನೋಡ್ಬಿಟ್ಟು ದೇವರಣ್ಣ ಇಳಿಯೋದೇ ಬೇಡ ಅನ್ಸ್ಬಿಟ್ಟಿತ್ತು. ನಾನು ಅದು ನೋಡಿ ಅಲ್ಲಿ ಇಳಿಯಕ್ಕೆ ಆಯ್ತಿಲ್ಲ. ನಾನು ಇಳಿತಾನೆ ಇದ್ದಿಲ್ಲ ಅಲ್ಲಿ. ಅಷ್ಟೇ ಇರೋಬರ ರೋಗನೂ ಬಂದ್ಬಿಡ್ತದೆ. ಹ್ಞೂ. ಸೊ ಫೈನಲಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ತಮಿಳ್ನಾಡು ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಒಂದು ಫಾಲ್ಸ್ ಹೋಗಿದ್ವಿ. ಗೋಳಿ ಮಗ ಅಲ್ಲ ಉಗಿತಾರೆ ನೋಡು. ಫಾಲ್ಸ್ ಅಲ್ಲ ಅದು, ಆ್ಯಕ್ಚುಲಿ ನೀರೆಲ್ಲೋ ಕಾಡಿಂದ ಬರೋದು. ಫಾಲ್ಸ್ ಥರ ಇತ್ತು, ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಇಲ್ಲಿ ಊಟ ಮಾಡಿಕೊಂಡು ರೈಡ್ ಮಾಡಿಸ್ತಾರೆ ನೋಡಿಸ್ತೀನಿ. ಕೇಳಿ ನೀನು ಅಣ್ಣ ರೈಡಿಂಗಾ? ಹಾಂ ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ಬೆಂಗಳೂರು ಕಡೆ ಮತ್ತೆ ಅದೇ ಜೀವನಕ್ಕೆ ಎಂಟ್ರಿ ಕೊಡಬೇಕು. 23 ತಮಿಳ್ನಾಡಲ್ಲಿ ಎಂಡ್ ಮಾಡಿ ಮತ್ತೆ 24ನ ತಮಿಳ್ನಾಡಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನೋಡಬೇಕು ಅದು ಹೆಂಗೆ ಅದೃಷ್ಟ ಬರುತ್ತಾ ಇಲ್ಲ ಏನಾದ್ರು ಡಿಫ್ರೆಂಟ್ ಆಗೋಗುತ್ತಾ ಅಂತ. ಅದೃಷ್ಟ ಬಂದರೆ ಮತ್ತೆ ಬರೋ ವರ್ಷ ಇಲ್ಲೇ ಬರ್ತೀವಿ, ಇಲ್ಲಾಂದರೆ ಈ ಇಯರ್ ಎಂಡಲ್ಲಿ ಬರೋದೇ ಇಲ್ಲ. ಆಮೇಲೆ ಸೊ ನಾನು ಲೈಫಲ್ಲೇ ನ್ಯೂ ಇಯರ್ ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಇಷ್ಟು ಡಿಫ್ರೆಂಟಾಗಿ. ಎಲ್ಲೋ ಒಂದು ಬೆಟ್ಟದ ಮೇಲೆ ಬಂದು ಎಲ್ಲೋ ಒಂದು ಕ್ಯಾಂಪ್ ಹಾಕಿ 2 ಟೆಂಟ್ ತಗೊಬಂದು ಕ್ಯಾಂಪ್ ಹಾಕ್ಕೊಂಡು ಫೈರ್ ಕ್ಯಾಂಪು ನಾವೇ ಚಿಕನ್ ಮಾಡಿಕೊಂಡು ತಿಂದು ಮತ್ತೆ ನೈಟ್ 12 ಗಂಟೆಲಿ ಎದ್ದು ಕೇಕ್ ಕಟ್ ಮಾಡಿ ಬೆಳಗ್ಗೆ ಸನ್ರೈಸ್ ನೋಡಿ. 2024 ಫಸ್ಟ್ ಸನ್ರೈಸು, 2023 ಲಾಸ್ಟ್ ಸನ್ಸೆಟ್ ಕೂಡ ನೋಡಿಬಿಟ್ವಿ. ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಮಾತ್ರ. ಮಳೆ ಬರೋ ಥರ ಇದೆ, ವೆದರ್ ಫುಲ್ಲು ಚೇಂಜು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಊರು ಸೇರ್ಕೋಬೇಕು. ಬನ್ನಿ ನೋಡೋಣ, ಆರಾಮಾಗಿ ಹೊಡಿಬೋದು ಗುರು. ಕೃಷ್ಣಗಿರಿವರೆಗೂ ತಲೆನೋವಿರಲ್ಲ. ಸೊ ನೀವು ಯಾರಾದರೂ ಈ ಥರ ಪ್ಲ್ಯಾನ್ ಮಾಡೋ ಥರ ಇದ್ದರೆ, ನಾವು ರೆಂಟಿಗೆ ತೊಗೊಂಡಿರೋ ಅಂಥ ಏನದು ಕ್ಯಾಂಪ್ ಸೆಟ್ ಏನಿದೆ ಅದ್ರ ಲಿಂಕ್ ಹಾಕ್ತೀನಿ ಆ ಆ್ಯಪ್ದು. ನಾವು ರೆಂಟ್ ಮಾಡಿರೋದು, ಓನಾಗಂತೂ ತೊಗೊಂಡಿಲ್ಲ. ಎಷ್ಟು 2,500 ಏನೋ ಆಯಿತು 2 ಕ್ಯಾಂಪಿಗೆ. ಮತ್ತು ಬೆಡ್ ಥರ ಒಂದು ಯೋಗ ಮ್ಯಾಟ್ ಥರ ಒಂದು ಹಾಕ್ಕೊಡ್ತಾರೆ. ನಾವು 3 ಮೆಂಬರ್ಸ್ದು ಟೆಂಟ್ ತೊಗೊಂಡಿರೋದು. ಸೊ ಅದು ಅದ್ರ ಮೇಲೆ ಕೂಡ ಡಿಪೆಂಡು ರೇಟು. ರೆಂಟದ ಆ್ಯಪ್ದು ಲಿಂಕ್ ಹಾಕ್ತೀನಿ, ನೀವು ಬುಕ್ ಮಾಡ್ಕೊಳ್ಳಿ, ನೀವು ಎಂಜಾಯ್ ಮಾಡಿ. ಬಟ್ ಏನಂದರೆ ಚೆನ್ನಾಗಿರೋ ಜಾಗದಲ್ಲಿ ಕ್ಯಾಂಪ್ ಹಾಕಿ. ನಾವು ಇದ್ದಿದ್ದ ಜಾಗ ತುಂಬ ಕಲ್ಲು ಜಾಸ್ತಿ ಇತ್ತು, ಕ್ಲೀನ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಹಾಕೋಷ್ಟರಲ್ಲಿ 6 ಗಂಟೆ. ಸೊ ಅದಕ್ಕೆ ಹೆಂಗಂದರೆ ಹಂಗೆ ಹಾಕಿದ್ದು. ನೈಟ್ ಹೆಂಗಂದರೆ ಹಂಗೆ ಮಲಗಿದ್ದು. ಬೆಳಗ್ಗೆ ಸನ್ರೈಸ್ ನೋಡಿ ಮತ್ತೆ ಮಲ್ಕೊಂಡ್ವಿ 2 ಅವರ್. ಫುಲ್ ಟಯರ್ಡಾಗಿ ಹೋಗಿತ್ತು ಬೆಟ್ಟ ಹತ್ತಿ ಅಷ್ಟೆಲ್ಲ ಮಾಡೋಷ್ಟರಲ್ಲಿ. ಇವಾಗಲೂ ನಿದ್ದೆ ಎಳೀತಿದ್ದೆ. ಅಟ್ಲೀಸ್ಟ್ ಆ ಫಾಲ್ಸ್ಗೆ ಹೋಗಿದ್ದಕ್ಕೆ ಒಂದಷ್ಟು ಎಷ್ಟೋ ಕಡಿಮೆ ಆಯಿತು ನಿದ್ದೆ. ತಲೆ ಮಾತ್ರ ನೆಕ್ಸ್ಟ್ ಲೆವೆಲ್ ಪೈನು. ಮನೆಗೆ ಹೋಗಿ ದಬಾಕೊಂಡ್ರೆ ಸಾಕು ಅಂತಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2024ಗೆ ವೆಲ್ಕಮ್. ಎಲ್ಲರಿಗೂ ಒಳ್ಳೆಯದಾಗಲಿ, ಕೆಟ್ಟದಾಗಿದ್ದವ್ರಿಗೂ ಒಳ್ಳೆಯದಾಗಲಿ. ಇದೆಲ್ಲ ಮೇಯ್ನು, ಯುಗಾದಿ ಮೇಯ್ನು. ಹಾಂ ಯುಗಾದಿ ಮೇಯ್ನು. ಯುಗಾದಿನ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಇದನ್ನು. ಅದಕ್ಕೆ ಎಲ್ಲೋ ಬಂದು ಬೆಟ್ಟದ ಮೇಲೆ ಮಾಡಿದ್ದು. ಯುಗಾದಿ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಇಂಗ್ಲೀಷವ್ರ ಪ್ರಕಾರ ಇದು ನ್ಯೂ ಇಯರು, ಕ್ಯಾಲೆಂಡರ್ ಪ್ರಕಾರ. ಬಟ್ ನಮ್ಮ ಕನ್ನಡ ಅದ್ರ ಲೆಕ್ಕ ತೊಗೊಂಡ್ರೆ ಯುಗಾದಿನೇ. ಅದನ್ನ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ. ಮತ್ತೆ ಮುಂದೆ ಏನಾದ್ರು ಕಂಟೆಂಟ್ ಸಿಕ್ತು ಅಂದರೆ ಆನ್ ಮಾಡ್ತೀನಿ, ಇಲ್ಲಾಂದರೆ ಆಫ್ ಮಾಡ್ತೀನಿ. ಇವಾಗಲೇ ಲ್ಯಾಗ್ ಆಗ್ತಾಯಿದೆ. ಇನ್ನೂ ಟೆನ್ಷನ್ ಏನಂದರೆ ಇನ್ನೂ ಹಳೆ ವ್ಲಾಗೆ ಅಪ್ಲೋಡ್ ಮಾಡಿಲ್ಲ ನಾನು. ಹೋಗ್ಬೋದಾಗಿತ್ತಲೇ. ಹಾಗೆ ಈ ಪ್ಲೇಸ್ ಹೆಸರು ಬಂದು ಏಳಿಗಿರಿ ಬೆಟ್ಟ ಅಲ್ಲ, ಅದ್ರ ನಿಯರೆಸ್ಟ್ ಅಂತೆ. ನನಗೂ ಈ ಪ್ಲೇಸ್ ಹೆಸರು ಗೊತ್ತಾಗಿಲ್ಲ. ವಿಲೇಜ್ ನೇಮ್ ಬೇರೆ ಇದೆ. ಕರ್ನಾಟಕ ಗಾಡಿ. ಹುಡುಗಿ ಇರ್ಬೋದ್ಲೇ ಅಲ್ಲೇ. ಕಪಲ್ ಗೋಲ್ಸ್. ನೀನು ಯಾವಾಗ ಹೋಗೋದಂಗೆ? ಸೊ ಇದೇ ರೀತಿ ಅಡ್ವೆಂಚರ್ ಪ್ಲೇಸಸ್ಗೆ ಹೋಗ್ತಾ ಇರ್ತೀವಿ, ನಿಮಗೂ ಆಗ್ತಾ ಇರ್ತೀವಿ ಲಿಸ್ಟು. ಆ ಫಾಲ್ಸ್ ಹೆಸರು ಗೊತ್ತಿಲ್ಲ ಗುರು, ದೇವರಣೆ ನಮ್ಗೆ ಯಾವುದೋ ದೇವಸ್ಥಾನ. ಬಟ್ ಆಂಧ್ರ ಬಾರ್ಡ್ರ್ ಅಂತೂ ಗೊತ್ತು. ಕರ್ನಾಟಕದಿಂದ ಆಂಧ್ರ, ತಮಿಳ್ನಾಡಿಂದ ಆಂಧ್ರ.
ಆಲ್ಮೋಸ್ಟ್ ಇವಾಗ ತಮಿಳ್ನಾಡು ರೌಂಡ್ ಆಗ್ದಂಗೆ ಆಯಿತು, ಆಂಧ್ರನೂ ರೌಂಡ್ ಹೊಡ್ದಂಗೆ ಆಯ್ತು. ಇವಾಗ ಕರ್ನಾಟಕ ಒಂದೇ ದಿನದಲ್ಲಿ 3 ಸ್ಟೇಟು.